ತುಂಬಾ ಲಾಸ್ಟ್ ಸೀನ್ ಇತ್ತಲ್ಲ ಒಳ್ಳೆ ಅವ್ರು ಕಷ್ಟದಿಂದ ಬಂದು ಯಾತ ತರಲೆ ಮಾಡಿ ಕಷ್ಟ ಅನ್ಭವಿಸಿರುತ್ತಲ್ಲ ಅದೊಂದು ಸೂಪರ್ ಬಂತು. ಅಲ್ಟಿಮೇಟ್ ಆಗಿತ್ತು. ಹೀರೋನು ಸೂಪರ್ 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 ಎಲ್ಲ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿದೆ ಚೆನ್ನಾಗಿದೆ ಫುಲ್ ಚೆನ್ನಾಗಿದೆ ಮೇಡಮ್ ಅವರೇ ಚೆನ್ನಾಗಿದೆ ಸೂಪರ್ ಆಗಿದೆ ಮೇಡಮ್. ಸ್ಟೋರಿ ಬಹಳ ಚೆನ್ನಾಗಿದೆ. ಅದ ಕಷ್ಟಿದ್ವಿ ಮೊದ್ಲಿಂದ ಕಷ್ಟ ಬಿದ್ದಿರೋದು ಇದು ಬಗ್ಗೆ ಯೋಚನೆ ಮಾಡಿದೆ ನಮ್ಮ ಮನೆ ಸ್ಟೋರಿನೇ ಬರ್ತಾ ಇದೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಪಿಕ್ಚರು ಫಸ್ಟ್ ಹೀರೋ ಪರಿಚಯ ಹೀರೋನೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗ್ತಾ ಇದೆ. ಇನ್ನೊಂದ್ಸತಿ ನೋಡೋಣ ಅನಿಸ್ತಾ ಇದೆ. ಓಕೆ ಥ್ಯಾಂಕ್ ಯು. ಸೂಪರ್ ಆಗಿದೆ ಮೂವಿ. ಇಂಥ ಮೂವಿ ಯಾವತ್ತೂ ನೋಡಿಲ್ಲ ನಾವು. ಇವತ್ತು ಇಂಥ ಮೂವಿ ಎಲ್ಲೂ ನೋಡಿಲ್ಲ. ನನ್ನ ಲೈಫಲ್ಲಿ ಏನಾಗಬೇಕಿತ್ತು ಅದೇ ಥರ ಆಗ್ತಾ ಇದೆ. ಲೈಫ್ ನೋಡಿ ನಾನು ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಅನಿಸ್ತಾ ಇದೆ. ನನ್ನ ಲೈಫಲ್ಲಿ ಇನ್ನೂ ಬೆಳಿಬೇಕು. ನಾನು ಅವ್ರ ಥರ ಎಲ್ಲ ಇದು ಮಾಡಬಾರ್ದು. ನಮ್ಮ ತಂದೆ ತಾಯಿ ನಾನು ನೋಡ್ಕೋಬೇಕು ಅನಿಸ್ತಾ ಇದೆ. ಓಕೆನಾ? ಈ ಮೂವಿ ನೋಡಿ ನನಗೆ ನನ್ನ ಲೈಫಲ್ಲಿ ಏನಾಗಬೇಕು ಅದನ್ನ ಇದು ಮಾಡ್ಕೊತೆ. ಇನ್ 3ನೇ ಸಲ ಸಿನಿಮಾ ನೋಡ್ತಾ ಇದ್ದೀನಿ. ನಮ್ಮ ಕಲಾವಿದೆಯಾಗಿದ್ದು ಶೂಟಿಂಗು ಅನ್ನೋದು ಇದು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ನಾನು. ಬಟ್ ಕ್ಲೈಮ್ಯಾಕ್ಸ್ ಅಂತೂ ಹಾರ್ಟ್ ಟಚಿಂಗು. ಅದು ನನ್ನ ಮಗ ಮಾಡಿದಾನೆ ಅಂತಲ್ಲ, ಒಬ್ಬ ಪ್ರೇಕ್ಷಕಳಾಗಿ ನೋಡಿದಾಗ ಅದೆಲ್ಲರ ಮನಸ್ಸು ಮುಟ್ಟುತ್ತೆ. ಇವತ್ತು ಇಷ್ಟು ಜನರ ಮಧ್ಯ ಥಿಯೇಟ್ರಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ತಾ ಇರೋ ಒಂಥರ ರೋಮಾಂಚನ ಅನಿಸ್ತು. ಎಲ್ಲರೂ ಇದ್ರ ಹಿಂದೆ ನನ್ನ ಮಗ ಅಂತ ಮಾತ್ರ ಅಲ್ಲ, ಇಡೀ ನಮ್ಮ ರಾಜರತ್ನಾಕರದ ಫ್ಯಾಮಿಲಿ ಏನಿದೆ ಅವರು ಪೂರ್ತಿ ಸುಮಾರು 1 ವರ್ಷದಿಂದ ಊಟ ನಿದ್ದೆ ಎಲ್ಲ ಬಿಟ್ಟು ಕಷ್ಟಪಟ್ಟು ತುಂಬಾನೇ ಪಿಕ್ಚರ್ಗೋಸ್ಕರ ಎಷ್ಟು ಹೋರಾಟ ಮಾಡಿದ್ದಾರೆ ಅಂತ ಅದು ನಮಗ್ ಗೊತ್ತು. ಸಾಕಷ್ಟು ಏಳು ಬೀಳುಗಳು, ಸಾಕಷ್ಟು ಪ್ರತಿ ಹಂತದಲ್ಲೂ ಅಡೆತಡೆಗಳು ಎಲ್ಲವನ್ನ ದಾಟ್ಕೊಂಡು ಇವತ್ತು ರಾಜರತ್ನಾಕರ ನಿಮ್ ಮುಂದೆ ಬಂದಿದ್ದಾನೆ. ನಿಜವಾಗ್ಲೂ ಒಂದ್ಸಲ ನೀವೊಬ್ರು ಥಿಯೇಟ್ರಿಗೆ ಬನ್ನಿ, ಒಂದ್ಸಲ ಬನ್ನಿ, ಖಂಡಿತ ನಿಮ್ ಫ್ಯಾಮಿಲಿನ ಕರ್ಕೊಂಬರ್ತೀರಿ. ಯಾರೋ ಒಬ್ರು ನಿಮ್ ಫ್ಯಾಮಿಲಿನಲ್ಲಿ ಬದಲಾಗ್ತಾರೆ. ಒಂದ್ಸಲ ಸಿನಿಮಾ ನೋಡಿ. ಅವ್ನು ನಿಮ್ಮನೆ ಮಗ. ದಯವಿಟ್ಟು ಕನ್ನಡ ಜೊತೆ ಆಶೀರ್ವಾದ ಮಾಡಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಹೇಳಿ. ನೀವೆಲ್ಲ ಹೇಳಿದ್ರೆ ನಮ್ಗದು ಖುಷಿ. ನೀವು ಕನ್ನಡ ಜನತೆಗೆ ತಲುಪಿಸ್ಬೇಕು. ಇನ್ಮೇಲೆ ಏನಿದ್ರು ನಿಮ್ಮ ಕೈಯಲ್ಲಿದೆ. ಮಾಧ್ಯಮ ಮಿತ್ರರು ಏನಿದ್ದೀರಿ ನೀವುಗಳು ಕನ್ನಡ ಜನತೆಗೆ ಇದನ್ನು ತಲುಪಿಸ್ಬೇಕು. ಎಲ್ಲರೂ ಥಿಯೇಟ್ರಿಗೆ ಬರೋಂಗೆ ಮಾಡಬೇಕು. ನಮ್ಮ ರಾಜರತ್ನಾಕರನಿಗೆ ಒಂದು ದೊಡ್ಡ ಗೆಲುವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಶಿರಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಫಿಲಮ್ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ. ಬಡತನದಿಂದ ಬಂದಂತ ಒಬ್ಬ ವ್ಯಕ್ತಿ ಯಾವ ತರ ಜೀವನ ಮಾಡ್ಬೋದು, ಯಾವ ತರ ಅವರು ಡೆವಲಪ್ ಆಗಿ ಯಾವ ತರ ಬದಲಾವಣೆ ಆಗ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಒಳ್ಳೆ ಸ್ಟೋರಿ ಇದೆ. ಎಲ್ಲರೂ ಬಂದು ನೋಡಿದ್ರೆ ಕನ್ನಡ ಒಂದು ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಇಂಥ ಫಿಲಮ್ಸ್ ಬರಬೇಕು. ಒಬ್ಬ ಹೀರೋ ಅಂತ ಅನ್ನೋದಕ್ಕಿಂತನೂ ಈ ಫಿಲಮ್ ಅಲ್ಲಿ ತುಂಬಾ ಇದಿದೆ. ಕತೆ ಸಾರಾಂಶ ತುಂಬಾ ಚೆನ್ನಾಗಿದೆ. ನೋಡ್ಬೇಕಾಗಿರೋಂಥ ಫಿಲಮ್. ಇವರು ನಮ್ಮ ಸ್ನೇಹಿತರು. ನನ್ನ ಮಗಳು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಈ ಪ್ರಪಂಚದಲ್ಲಿ ದುಡ್ಡೇ ಮುಖ್ಯ ಅನ್ನೋದ್ರ ಜೊತೆಗೆ ಮನಸ್ಸು ಮುಖ್ಯ ಅನ್ನೋದನ್ನ, ಮನಸ್ಸಿನ ಆಳನ ಯಾರು ಕಂಡುಹಿಡಿಯಕ್ಕಾಗಲ್ಲ. ಅದರಿಂದ ಈ ಪ್ರಪಂಚ ಹೇಗಿದೆ ಅನ್ನೋದನ್ನ ಈ ಚಿತ್ರದ ಮುಖಾಂತರ ಡೈರೆಕ್ಟ್ರು ಜಯರಾಮ್ ಸರ್ ಮತ್ತೆ ಹೀರೋ ಆದಂತ ಚಂದನ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸತ ದಿನೋತ್ಸವ ಆಚರಿಸ್ತೀನಿ ಅಂತ ಭಾವಿಸಿದ್ದೀವಿ. ಅದರಲ್ಲೂ ಕೂಡ ನನ್ನ ಮಗಳು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾಳೆ. ಆದ್ರೆ ಅವಳಿಲ್ಲ ಇವತ್ತು. ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ನಮ್ಮ ದೇಶಗಳೆಲ್ಲ ಏನು ಅವಳು ರಿಯಲ್ ಲೈಫಲ್ಲಿ ಏನು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದೋ ಅದನ್ನ ಫಿಲಮಲ್ಲೂ ಕೂಡ ಕೊನೆ ಕ್ಷಣದಲ್ಲಿ ಅದೇ ರೀತಿ ಎಲ್ಲನೂ ಬಿಟ್ಟೋಗ್ಬಿಟ್ಟಿದ್ದಾರೆ. ಅದರಿಂದ ಈ ಫಿಲಮ್ ಶತದಿನೋತ್ಸವ ಆಚರಿಸ್ಲಿ. ಎಲ್ಲ ಕನ್ನಡದ ಕಲಾಭಿಮಾನಿಗಳು, ಚಿತ್ರ ನೋಡುಗರು ಎಲ್ಲ ನೋಡ್ಲಿ. ತುಂಬಾ ಚೆನ್ನಾಗಿ ಫಿಲಿಮ್ ಮೂಡಿ ಬಂದಿರೋದ್ರಿಂದ ದಯಮಾಡಿ ಎಲ್ಲ ಕನ್ನಡಿಗರು, ನೋಡುಗರು ಹಾಗೂ ರಾಜ್ಯಾದ್ಯಂತ ಇಡೀ ಇನ್ನೂ ಎಲ್ಲ ಹಲವಾರು ಎಲ್ಲ ಚಿತ್ರ ಪ್ರೇಕ್ಷಕರು ಕೂಡ ನೋಡಿ
ಈ ಒಂದು ಚಿತ್ರ ನೋಡಿ ನನ್ನ ಮಗಳು ಇಲ್ಲದೆ ಇದ್ರು ಕೂಡ ಅವ್ರ ಕನ್ನಡಿಗರ ಮನದಲ್ಲಿ ಇದ್ದಾಳೆ ಅಂತ ಭಾವನೆ ಬಂದು ಯಶಸ್ವಿ ಮಾಡಲಿ ಅಂತೇಳಿ ಈ ಚಿತ್ರಕ್ಕೆ ಹಾರೈಸುತ್ತಾ ನನ್ನ ಮಗಳಿಗೆ ಒಂದು ಈ ಚಿತ್ರದ ಮುಖಾಂತರ ನೋಡಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಲಿ ಅಂತೇಳಿ ಭಗವಂತನಲ್ಲಿ ಮತ್ತೆ ಕರ್ನಾಟಕದ ಎಲ್ಲ ಕನ್ನಡಿಗರ ನೋಡಿಗರಲ್ಲಿ ಚಿತ್ರ ಪ್ರೇಕ್ಷಕರಲ್ಲಿ ನಾನು ಕಳಕಳಿಯಿಂದ ಬೇಡ್ಕೊಂತೀನಿ. ಚೆನ್ನಾಗಿದೆ ಪಿಕ್ಚರ್ ನೋಡಿ. ಅವಳು ಕೂಡ ನಿಜ ಜೀವನದಲ್ಲೂ ಕೂಡ ಅಷ್ಟೇ ಕಷ್ಟಪಟ್ಟ ಮೇಲೆ ಬಂದವಳು. ಒಳ್ಳೇದಾಗ್ಲಿ. ತುಂಬಾನೇ ಚೆನ್ನಾಗಿದೆ. ಹೀರೋ ಅವ್ರದ್ದು ಮೊದಲನೇ ಸಿನಿಮಾ ಅಂತಾನೆ ಗೊತ್ತಾಗಲ್ಲ, ಅವ್ರದ್ದು ಒಂದು ನಟನೆ ತುಂಬಾ ಚೆನ್ನಾಗಿದೆ. ಮತ್ತೆ ಮೂವಿಯಲ್ಲಿ ಇರುವಂತಹ ಒಂದು ಸಂದೇಶ ಇದೆಯಲ್ಲ, ಹುಡುಗರು ಬಂದ್ಬಿಟ್ಟು ಹುಡುಗಿನ ಮೆಚ್ಚೋದಕ್ಕೆ ಆ ಸುಳ್ಳಿನ ಜೀವನ ಅಥವಾ ಬೇರೆಯವ್ರ ಬೈಕ್ ಇಟ್ಕೊಂಡು ಓಡಾಡೋದು ಅಥವಾ ಮನೇಲಿ ದುಡ್ಡಿಲ್ಲ ಅಂದ್ರೂ ಮನೇಲಿ ಕಾಡಿ ಬೇಡಿ ದುಡ್ಡು ಮಾಡೋದು ಅದೆಲ್ಲ ಮಾಡಬಾರ್ದು ಅನ್ನೋ ಒಂದು ಒಳ್ಳೆ ಸಂದೇಶ ಇದೆ. ಚಿತ್ರ ತುಂಬಾ ಎಲ್ಲರೂ ನೋಡ್ಲೇಬೇಕಾಗಿರುವಂತಹ ಚಿತ್ರ. ಧನ್ಯವಾದ. ತುಂಬಾ ಚೆನ್ನಾಗಿದೆ. ಪಾತ್ರ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರೂ ಪಾತ್ರನೂ ತುಂಬಾ ಅದ್ಭುತವಾಗಿದೆ. ತುಂಬಾ ಅದ್ಭುತ. ನಾನು ನೋಡಿದ ಮಟ್ಟಿಗೆ ನನಗೆ ಗೊತ್ತಿರೋ ಹುಡುಗರು ಲೈಫ್ ನ ಕಣ್ಮುಂದೆ ಬಂದೋಗಾಗಿದೆ. ತುಂಬಾ ಚೆನ್ನಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಚಿತ್ರತಂಡ ಸಿಕ್ಕಿದೆ. ರಾಜಾ ರತ್ನಾಕರ ಚಿತ್ರ ಪ್ರತಿಯೊಬ್ಬ ಕನ್ನಡಿಗ ನೋಡ್ಬೇಕು. ಯಾಕೆಂದ್ರೆ ಇವತ್ ಬರ್ತಾ ಇರೋಂತ ಎಲ್ಲಾ ಚಿತ್ರಗಳು ನೋಡ್ತಿರ್ಬೋದು, ರೌಡಿಸಮ್, ಮಾಫಿಯಾ, ಬರೀ ಇದ್ರ ಬಗ್ಗೆನೆ ತೆಗ್ದು ಇವತ್ತಿನ ಯುವ ಪೀಳಿಗೆಗೆ ಏನೋ ಒಂದು ಕೆಟ್ಟ ಸಂದೇಶ ಕೊಡೋದಕ್ಕೆ ಮುಂದಾಗ್ತಾ ಇತ್ತು. ಆದ್ರೆ ರಾಜಾ ರತ್ನಾಕರ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡ್ತಾ ಇದೆ. ತಾಯಿ ಪ್ರೀತಿ ಅಂದ್ರೆ ಏನು, ಮಕ್ಕಳು ಇವತ್ತಿನ ಜನರೇಷನ್ ಯುವ ಪೀಳಿಗೆ ಏನು ತಂದೆ ತಾಯಿಗೆ ಮೋಸ ಮಾಡಿ ಅವ್ರ ಹೊಟ್ಟೆ ಉರ್ಸಿ ಆಚೆ ಯಾರೋ ಬೆಳೆ ಬೇಯಿಸೋದಕ್ಕೆ ಪ್ರೀತಿ ಪ್ರೇಮ ಇತ್ಯಾದಿ ಯಾವ್ದಾದ್ರು ದುಶ್ಚಟಗಳಿಗೆ ಬಲಿಯಾಗಿ ಯಾವ ರೀತಿ ತಂದೆ ತಾಯಿಯನ್ನ ನೋಯಿಸ್ತಾ ಇದಾರೆ ಅಂತವ್ರೆಲ್ಲ ಬಂದು ಕುತ್ಕೊಂಡು ನೋಡ್ಬೇಕಾಗದಂತ ಚಿತ್ರ. ಪ್ರತಿಯೊಬ್ಬರಿ ಹೇಳ್ತಾ ಇರ್ತಾರೆ, ಒಬ್ಬ ಯಶಸ್ವಿ ಪುರುಷನಿಂದೆ ಒಬ್ಳು ಮಹಿಳೆ ಇರ್ತಾಳಂತೆ, ಆ ಮಹಿಳೆ ತಾಯಿನೇ ಆಗಿರ್ತಾಳೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಫಿಲಮು. ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗ ಬಂದ್ ನೋಡಿ. ಒಳ್ಳೆ ಚಿತ್ರಗಳನ್ನ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ, ಇನ್ನು ಮುಂದಕ್ಕೂ ಬಿಡೋದ್ ಬೇಡ. ಯಾವ್ದಾವ್ದೋ ಹೇಳಕ್ ಬಾರದೇ ಇರೋ ಫಿಲಂಗಳೆಲ್ಲ ಮಾಡಿ ಕನ್ನಡ ಚಿತ್ರರಂಗನ ಹಾಳು ಮಾಡಿದ್ ಸಾಕು. ಇನ್ನು ಮುಂದಕ್ಕಾದ್ರೂ ಈ ತರ ಒಳ್ಳೆ ಉದಾಹರಣೆ ಇರುವಂತ ಚಿತ್ರಗಳು ಫಿಲಮ್ ತುಂಬಾ ಚೆನ್ನಾಗಿದೆ. ಕನ್ನಡ ಹೊಸ ಸಿನಿಮಾಗಳು ಬರ್ಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಒಳ್ಳೆ ಸಿನಿಮಾಗಳು ಮಾಡಿದಾಗ ಪ್ರೇಕ್ಷಕರು ಬಂದು ಸಿನಿಮಾಗಳನ್ನ ನೋಡ್ಬೇಕು. ಅದ್ ಆ ತರ ಇದೆ, ಈ ತರ ಇದೆ, ಸೌಂಡ್ ಸರಿ ಇಲ್ಲ, ಥಿಯೇಟ್ರು ಸರಿ ಇಲ್ಲ, ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ ಅಂದಾಗ ಫಸ್ಟ್ ಪ್ರೇಕ್ಷಕರು ಬರ್ಬೇಕು. ಆ ಕತೆಗೆ ಯಾರು ಜೀವ ತುಂಬ್ತಾರೆ ಅಂದ್ರೆ ಫಸ್ಟ್ ನಿರ್ದೇಶಕ, ನಿರ್ಮಾಪಕ, ಅದಾದ್ಮೇಲೆ ನಾಯಕ. ಅಷ್ಟು ಜನನ ಒಪ್ಕೊಳ್ಳೋನು ಒಬ್ನೇ ಪ್ರೇಕ್ಷಕ ಅಲ್ವಾ. ಪ್ರೇಕ್ಷಕ ಒಪ್ಕೊಂಡು ಇಷ್ಟು ಜನನ ಅವನು ಸಂಭಾಳಿಸ್ತಾನೆ ಅಂದ್ರೆ ಕತೆ ಚೆನ್ನಾಗಿದೆ ಅಂತ. ಕತೆ ಚೆನ್ನಾಗಿದ್ದಾಗ ಯಾವುದೇ ಕಾರಣಕ್ಕೂ ಕನ್ನಡ ಸಿನಿಮಾಗಳು ಸಾಯಲ್ಲ. ಕನ್ನಡ ಸಿನಿಮಾ ಇವತ್ತು ಎಲ್ಲೋ ಹೋಗಿದೆ ಅಂತಾರೆ ಎಲ್ಲ ಹೀರೋಗಳು. ಎಲ್ಲರೂ ಹೊಸಬ್ರು ಏನ್ ಹೇಳ್ತಾರೆ, ಹೊಸ ಸಿನಿಮಾ ಬರಬೇಕು, ಬೆಳಿಬೇಕು ಅಂತ ಹೇಳ್ತಾರೆ ಹೊರತು ಬೆಂತಟ್ಟಿ ಯಾರು ಪ್ರೋತ್ಸಾಹ ಮಾಡಲ್ಲ. ಯಾಕೆ ಅಂದ್ರೆ ಅದು ಕಾಂಪಿಟೇಷನ್ ಆಗ್ಬಿಡುತ್ತೆ. ನಮ್ಗೆ ಮಾರ್ಕೆಟ್ ಇರಲ್ಲ ಅಂತ ಬಂದ್ಬಿಡುತ್ತೆ. ಬೆಳೆದಿರೋ ಹೀರೋಗಳಿಗೂ ಅಷ್ಟೇ, ಬೆಳೆಯೋ ಹೀರೋಗಳಿಗೂ ಅಷ್ಟೇ. ಕತೆ ಚೆನ್ನಾಗಿದ್ದಾಗ ಹೀರೋಗಳು ಒಪ್ಕೋತಾರೆ, ಮಾಡ್ತಾರೆ ಅಲ್ವಾ. ಜನರೇಷನ್ ಯಾವ ತರ ಆಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದೇನೆ ಇವಾಗ ದೊಡ್ಡ ಜನರಿಗೆ ರೀಚ್ ಆಗ್ಬಿಟ್ಟಿದೆ. ಆಲ್ರೆಡಿ ಸೋಷಿಯಲ್ ಮೀಡಿಯಾ ಇಸ್ ಆಲ್ರೆಡಿ ಜನರಿಗೆ ರೀಚ್ ಆಗ್ಬಿಟ್ಟಿದೆ. ರೀಚ್ ಆಗಿದೆ ಅಂದಾಗ ನಾವ್ ಯಾವ ತರ ತಗೊಂಡೋಗ್ತೀವಿ ಅಂದ್ರೆ ಒಬ್ಬ ನಾಯಕನಿಗೆ ಕತೆ ಚೆನ್ನಾಗಿರ್ಬೇಕು. ಸುಮ್ನೆ ಯಾವ್ದೋ ಬಂದು ಹೊಡೆದಾಕಿ ಬಿಸಾಕಿ ಎಲ್ಲ ಅದೇನು 5 ರಿಂದ 6 ಸೆಕೆಂಡ್ ಅಭಿಮಾನಕ್ಕೆ ಕೂಗ್ಬೋದು. 2 ಅವರ್ ಜನನ ಹಿಡಿದು ಕೂರ್ಸ್ಕೊಳ್ಳೋದೈತಲ್ಲ, ಅದು ಕತೆ ಮುಖ್ಯ. ಆ ಕತೆಗೆ ನಮ್ಮ ಯಾರು ನಿರ್ದೇಶಕರು ವೀರೇಶ್ ಬೊಮ್ಮಸಾಗರ ಅವ್ರಿಗೆ ಹ್ಯಾಟ್ಸ್ ಆಫ್. ನೆಕ್ಸ್ಟ್ ನಿರ್ಮಾಪಕರು ಜಯರಾಮ್ ಅಂತ ಅವ್ರಿಗೆ ಹ್ಯಾಟ್ಸ್ ಆಫ್. ಆಮೇಲೆ ಇನ್ನೊಂದೇನಂದ್ರೆ ಯಾವ ಹೊಸ ಮುಖಗಳಿಗೂ ಈಗ ಎಷ್ಟಾರ ಆಗಿರ್ಲಿ, 10 ರೂಪಾಯಿ ಆಗಿರ್ಲಿ, 10 ಕೋಟಿ ಆಗಿರ್ಲಿ, ಯಾರು ನನ್ನ ಸ್ವಂತ ಫ್ರೆಂಡ್ಗೆ ನಾನೇ 10 ಸಾವಿರ ಕೊಡ್ಬೇಕು ಅಂದ್ರೆ 10 ಸಲ ಯೋಚನೆ ಮಾಡಿರ್ತೀನಿ ಹೆಂಗಪ್ಪ ಕೊಡೋದು ಅಂತ. ಯಾವ್ದೋ ಹೊಸ ಮುಖಕ್ಕೆ 1.5 ಇಂದ 2 ಕೋಟಿ ಅವ್ರು ಖರ್ಚು ಮಾಡಿ ಬಂಡವಾಳ ಮಾಡಿ ಹಾಕ್ತಾರೆ ಅಂದ್ರೆ ಹೊಸ ಮುಖ. ಕತೆ ಚೆನ್ನಾಗಿದೆ ಅಂತ ಹಾಕಿದ್ದಾರೆ, ಒಳ್ಳೆ ಸ್ಕ್ರಿಪ್ಟ್ ಇದೆ ಅಂತ ಹಾಕಿದ್ದಾರೆ, ಕತೆ ಮುಂದೆ ಹೋಗುತ್ತೆ ಅಂತ ಹಾಕಿದ್ದಾರೆ. ದೇವ್ರ ಆಶೀರ್ವಾದ, ರಾಯರ ಆಶೀರ್ವಾದ ಇದ್ದು ಒಳ್ಳೆ ಕತೆ ಬಂದಿದೆ. ದಯವಿಟ್ಟು ಜನಗಳು ಒಪ್ಕೊಂಡು ಒಂದು ಸಲ ನೋಡಿ. ಯಾಕಂದ್ರೆ ಈ ಕತೆಗಳು ನೋಡ್ತಾ ಇದ್ದಾಗ ನಮ್ಮನ್ನ ನಾವೇ ನೋಡ್ಕೊಳಂಗಾಗುತ್ತೆ ಸ್ಕ್ರೀನ್ ಅಲ್ಲಿ. ಇದೇ ಮಾತುಗಳು ನಮ್ ತಾಯಿ ನಮ್ಗೆ ಹೇಳಿದ್ರೆ, ನಿನ್ನಂತ ಮಗ ಹುಟ್ಟೋಪದ್ದು ಸತ್ತೋಗ್ಬಿಟ್ಟಿದ್ರೆ ನಮ್ದಿ, ಅಷ್ಟು ಹಿಂಸೆ ಕೊಟ್ಬಿಟ್ಟಿರ್ತೀವಿ ನಾವು. ಇಲ್ಲಿ ಯಾರು ಎಲ್ಲ ಮಲ್ಟಿಪ್ಲೆಕ್ಸ್ಗಳು ಯಾರು ಇಲ್ಲ. ಇಲ್ಲಿ ಎಲ್ಲ ಟೆಂಟು ಥಿಯೇಟರ್ ಇಂದ ನೋಡ್ಕೊಂಡೇನೆ ಇವತ್ತು ಮಲ್ಟಿಪ್ಲೆಕ್ಸ್ ಆಗಿರೋದು. ಇವತ್ತು ಇವತ್ತು ಯಾರ್ಯಾರು ಸ್ಟಾರ್ ಹೌಸ್ 100 ಕೋಟಿ 1000 ಕೋಟಿ ಅಂತಾರೋ ಎಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ಕೊಂಡೇನೆ ಇವತ್ತು ದೊಡ್ಡ ಕಾರುಗಳಲ್ಲಿ ಓಡಾಡ್ತಾರೆ. ಕತೆ ಚೆನ್ನಾಗಿದೆ. ದಯವಿಟ್ಟು ಬಂದು ಸಿನಿಮಾನ ನೋಡಿ. ಅವ್ರ ಹೊಸ ಪ್ರತಿಭೆ
ಯಾರು ಹೊಸ ಹುಡುಗ ಯಾರು ಚಂದನ್ ರಾಜ್ ಅನ್ಸುತ್ತೆ, ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಹೀರೋಯಿನ್ ಅಷ್ಟೇ ಸೂಪರ್ ಆಗಿದೆ ಆಕ್ಟಿಂಗ್. ಬಂದು ನೋಡಿ, ಕನ್ನಡ ಸಿನಿಮಾನ ಬೆಳೆಸ್ಬಿಡಿ ಅಂತ ಹೇಳ್ತೇವೆ. ಕನ್ನಡ ಆಲ್ರೆಡಿ ಬೆಳೆದ್ಬಿಟ್ಟಿದೆ, ನೀವು ಬಂದು ನೋಡಿ ಪ್ರೋತ್ಸಾಹಿಸಿ ಸಾಕು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.